ಧಾರವಾಡ ಜಿಲ್ಲೆಯ ಅಳ್ನಾವರ ಪಟ್ಟಣದಲ್ಲಿ ನಡೆಯುತ್ತಿರುವ ಗ್ರಾಮ ದೇವಿಯರ ಜಾತ್ರಾ ಮಹೋತ್ಸವದ ಅಂಗವಾಗಿ ದೇವಿಯರ ಮಹಾರಥೋತ್ಸವ ಕಾರ್ಯಕ್ರಮವನ್ನು ಮಂಗಳವಾರ ಸಕಲ ಸದ್ಭಕ್ತರ ಸಮ್ಮುಖದಲ್ಲಿ ಅತ್ಯಂತ ವಿಜೃಂಭಣೆಯಿಂದ ನೆರವೇರಿಸಲಾಯಿತು. ಏಪ್ರಿಲ್ 18ರಿಂದ ಏಪ್ರಿಲ್ 28ರವರೆಗೂ ನಡೆಯುವ ಜಾತ್ರಾ ಮಹೋತ್ಸವವು ಧಾರವಾಡ ಜಿಲ್ಲೆಯಲ್ಲಿಯೇ ಅತಿ ದೊಡ್ಡ ಜಾತ್ರೆ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಇನ್ನು ಏಪ್ರಿಲ್ 18ರಿಂದಲೇ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ಸಾಂಗವಾಗಿ ನೆರವೇರಿಸಲಾಗುತ್ತಿದೆ. ವಿಶೇಷವಾಗಿ ಗ್ರಾಮ ದೇವಿಯರಾದ ಶ್ರೀ ಲಕ್ಷ್ಮೀ ದೇವಿ ಹಾಗೂ ಶ್ರೀ ದುರ್ಗಾ ದೇವಿಯರ ಹೊನ್ನಾಟ ಕಾರ್ಯಕ್ರಮ ಅತ್ಯಂತ ವಿಜೃಂಭಣೆಯಿಂದ ಕೂಡಿರುತ್ತದೆ. ಸತತ 3 ದಿನಗಳವರೆಗೂ ನಡೆಯುವ ಹೊನ್ನಾಟದಲ್ಲಿ ಅಪಾರ ಸಂಖ್ಯೆಯ ಭಕ್ತರು ಪಾಲ್ಗೊಳ್ಳುವುದರ ಮೂಲಕ ದೇವಿಯರ ಕೃಪೆಗೆ ಪಾತ್ರರಾಗುತ್ತಾರೆ. ವಿಶೇಷವಾಗಿ ದೇವಿಯರ ಸ್ವಾಗತಕ್ಕಾಗಿ ಪಟ್ಟಣದ ಬೀದಿ ಬೀದಿಗಳನ್ನು ಸುಂದರ ರಂಗೋಲಿ ಹಾಕುವ ಮೂಲಕ ಶೃಂಗರಿಸಲಾಗಿತ್ತು. ಅಲ್ಲದೆ ಪುಷ್ಪವೃಷ್ಟಿಯ ಮೂಲಕ ಗ್ರಾಮ ದೇವಿಯರನ್ನ ಸ್ವಾಗತಿಸುವುದು ಇಲ್ಲಿನ ವಾಡಿಕೆ. ಹೀಗಾಗಿ ಇಡೀ ಪಟ್ಟಣವೇ ಮಧುವಣ ಗಿತ್ತಿಯಂತೆ ಶೃಂಗರಿಸಿದ್ದು, ಪ್ರಮುಖ ಮಾರ್ಗಗಳಲ್ಲಿ ನಿರ್ಮಿಸಲಾಗಿರುವ ಸ್ವಾಗತ ಕಮಾನುಗಳು ಇಡೀ ಪಟ್ಟಣವನ್ನ ಸುಂದರವಾಗಿ ಕಂಗೊಳಿಸುವಂತೆ ಮಾಡಿತ್ತು. ಈ ವೇಳೆ ದೇವಿಯರನ್ನ ಹೊತ್ತವರನ್ನ ದೇವಿಯರೇ ದಾರಿ ತೋರಿಸುವ ಮೂಲಕ ತನ್ನ ಮೂಲ ಸ್ಥಳಕ್ಕೆ ಕರೆದೊಯ್ಯುವುದು ವಿಶೇಷ ಪವಾಡವೆಂದು ಉಲ್ಲೇಖಿಸಲಾಗುತ್ತದೆ. ಇನ್ನು ಮಂಗಳವಾರದ ದಿನದಂದು ಶ್ರೀ ಲಕ್ಷ್ಮೀ ದೇವಿ ಶ್ರೀ ದುರ್ಗಾ ದೇವಿಯರ ರಥೋತ್ಸವವು ಕೂಡ ಅಷ್ಟೇ ವೈಭವದಿಂದ ನೆರವೇರಿಸಲಾಗಿದೆ. ಮಧ್ಯಾಹ್ನ 1 ಗಂಟೆಯಿಂದಲೇ ಮಹಾರಥೋತ್ಸವ ಪ್ರಾರಂಭಿಸಲಾಗಿತ್ತು. ರಥೋತ್ಸವದ ನಂತರದಲ್ಲಿ ಶ್ರೀ ದೇವಿಯರನ್ನು ಪಾದಗಟ್ಟೆಯಲ್ಲಿ ಪ್ರತಿಷ್ಠಾಪನೆ ಮಾಡಲಾಗಿದೆ. ಏಪ್ರಿಲ್ 23ರಿಂದ ಏಪ್ರಿಲ್ 27ರವರೆಗೂ ಪೂರ್ಣ 5 ದಿನಗಳವರೆಗೂ ಶ್ರೀ ದೇವಿಯರನ್ನ ಪಾದಗಟ್ಟೆಯಲ್ಲಿ ಕೂಡಿಸಿ ವಿಶೇಷ ಸಾಂಸ್ಕೃತಿಕ ಜಾನಪದ ಮನರಂಜನೆ ಕಾರ್ಯಕ್ರಮಗಳು ನಡೆಸಲಾಗುತ್ತಿದೆ. ಇನ್ನು ಏಪ್ರಿಲ್ 28ರಂದು ಗ್ರಾಮ ದೇವಿಯರನ್ನ ಸೀಮೆಗೆ ಕಳಿಸುವ ಕಾರ್ಯಕ್ರಮವಿದ್ದು, ನಂತರ ಏಪ್ರಿಲ್ 30ರಂದು ದೇವಿಯರನ್ನ ದೇವಸ್ಥಾನದಲ್ಲಿ ಪುನರ್ ಪ್ರತಿಷ್ಠಾಪಿಸಲಾಗುತ್ತದೆ. ಒಟ್ಟಾರೆಯಾಗಿ 12 ವರ್ಷಗಳ ನಂತರ ಸಂಭ್ರಮದಿಂದ ನಡೆದಿರುವ ಅಳ್ನಾವರ ಗ್ರಾಮ ದೇವಿಯರ ಜಾತ್ರೆಯ ಮಹಾರಥೋತ್ಸವವು ವಿಜೃಂಭಣೆಯಿಂದ ನೆರವೇರಿದ್ದು, ಭಕ್ತರ ಉದ್ಘೋಷದಿಂದಾಗಿ ಇಡೀ ಪಟ್ಟಣವೇ ದೈವಮಯವಾಗಿ ಕಂಡುಬರುತ್ತಿದೆ. 9 ಲೈವ್ ನ್ಯೂಸ್ ಧಾರವಾಡ.